ಸುದ್ದಿಯಲ್ಲಿ ಈಗ ನೇರವಾಗಿ ಅಯೋಧ್ಯೆಯ ಚಿತ್ರಣವನ್ನ ನೋಡುವಂತ ಸಂದರ್ಭ. ಮೂರನೇ ದಿನವೂ ಕೂಡ ಪವಿತ್ರ ಭೂಮಿ ಅಯೋಧ್ಯೆ ತುಂಬಿ ತುಳುಕ್ತಾ ಇದೆ. ನಿನ್ನೆಯಿಂದ ಜನರಿಗೆ ಭಕ್ತಾದಿಗಳಿಗೆ ರಾಮಲಲ್ಲಾನ ದರ್ಶನಕ್ಕೆ ಅವಕಾಶ ಸಿಕ್ಕಂತ ಹಿನ್ನೆಲೆಯಲ್ಲಿ ರಾಮಲಲ್ಲಾ ದರ್ಶನಕ್ಕಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆ 5 ಲಕ್ಷಕ್ಕೂ ಹೆಚ್ಚು ಭಕ್ತರು ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ಕೂಡ ಅಷ್ಟೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಬರ್ತಾ ಇದೆ. ಬೆಳಿಗ್ಗೆ 3 ಗಂಟೆಯಿಂದಲೇ ಬೇಡ್ಬಿಟ್ಟಿದ್ದಾರೆ. ಲಕ್ಷಾಂತರ ಭಕ್ತರು 7 ಗಂಟೆಯ ಮೇಲೆ ದರ್ಶನಕ್ಕೆ ಅವಕಾಶ ಇದೆ ನಿಜ, ಆದರೆ ಕ್ಯೂನಲ್ಲಿ ನಿಂತಿರೋರು 3 ಗಂಟೆಗೆ ಬಂದಿದ್ದಾರೆ. ಹೀಗಾಗಿ ಆ ನಿಯಂತ್ರಣಕ್ಕಾಗಿ ಈಗ ಬಹಳಷ್ಟು ಸಿಬ್ಬಂದಿಯ ನಿಯೋಜನೆಯಾಗಿದೆ. ಮೈಕೊರೆಯುವ ಚಳಿ ಇದ್ರೂ ಕೂಡ ಆ ಚಳಿಯನ್ನು ಲೆಕ್ಕಿಸದೆ ಬಂದಿರುವ ಭಕ್ತ ಸಾಗರವನ್ನ ನೋಡ್ತಾ ಇದ್ದೀವಿ. ಸಾಲುಗಟ್ಟಿ ನಿಂತಿದ್ದಾರೆ. ಇದೇ ರೀತಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಇವರನ್ನ ನಿಯಂತ್ರಿಸೋದಕ್ಕೂ ಕೂಡ ಭಾರಿ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂ ನಿಂತಿದ್ದಾರೆ. ಅಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದಲೇ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಸೇರಿದ್ದಾರೆ. ನಿನ್ನೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ರಾಮಲಲ್ಲಾ ದರ್ಶನಕ್ಕಾಗಿ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ಅಂತ. ಆರಂಭದಲ್ಲಿ ಹೇಳಿದ್ರು ಒಂದು ದಿನಕ್ಕೆ ಸುಮಾರು 50,000 ಭಕ್ತರು ಅಯೋಧ್ಯೆಗೆ ಭೇಟಿ ಕೊಡಬಹುದು ಅಂತ. ಆದರೆ ಆ ನಂಬರ್ಸ್ ಅನ್ನ ದಾಟಿ ಹೋಗಿದೆ ಭಕ್ತರ ಸಂಖ್ಯೆ. ನಿನ್ನೆ ಒಂದೇ ದಿನಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ರಾಮನ ದರ್ಶನಕ್ಕಾಗಿ ತುದಿಗಾಲಲ್ಲಿ ನಿಂತಿದ್ದಾರೆ ಭಕ್ತರು. 3 ಗಂಟೆ ರಾತ್ರಿಯಿಂದಲೇ ಅಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ. ವಾಪಸ್ ಹೋಗ್ತಾ ಇಲ್ಲ. ದರ್ಶನ ಕ್ಲೋಸ್ ಅಂತ ಹೇಳಿದ್ರು ಸಹ ಅಲ್ಲೇ ಇದ್ದಾರೆ ಭಕ್ತರು. ಮತ್ತೆ ಅಲ್ಲಿ ಗೇಟ್ ಓಪನ್ ಆಗ್ತಾ ಇದ್ದ ಹಾಗೇನೆ ಮತ್ತೆ ಭಕ್ತರು ನುಗ್ಗುತ್ತಾ ಇದ್ದಾರೆ. ಭಕ್ತರ ಸುನಾಮಿಯೇ ಆಗ್ತಾ ಇದೆ. ಇದು ನಿರೀಕ್ಷೆ ಮಾಡಲಾಗಿತ್ತು ಇಷ್ಟು ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಅಂತ, ಅಂದ್ರೆ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾರೆ ಅಂತ. ಆದ್ರೆ ಇಲ್ಲಿ ಭಕ್ತರ ಸುನಾಮಿಯೇ ಆಗ್ತಾ ಇದೆ. ಹಾಗಾಗಿ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರಾಗಿರ್ಬೋದು ಅಥವಾ ಅರೆ ಸೇನಾಪಡೆ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೂ ಒಂದಷ್ಟು ಅಲ್ಲಿ ವ್ಯವಸ್ಥೆಗಳು ಆಗಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರನ್ನ ನಿಭಾಯಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಅಲ್ಲಿ ಆಗಬೇಕಾಗಿದೆ. ಆದರೂ ಸಹ ಅಲ್ಲಿ ಭದ್ರತೆ, ಇಷ್ಟೇ ಜನಸಂಖ್ಯೆ ಇದ್ರೂ ಸಹ ಭದ್ರತೆಯ ಬಗ್ಗೆ ಅಲ್ಲಿ ವಿಪರೀತ ಗಮನ ಕೊಡ್ತಾ ಇದ್ದಾರೆ. ಆ ಭದ್ರತೆ ಸೆಕ್ಯೂರಿಟಿ ಚೆಕ್ ಏನಿದೆ ಅದಾದ ನಂತರ ಅಲ್ಲಿ ಪಾಸ್ ಆಗ್ತಾ ಇರುವಂತಹ ಭಕ್ತರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಾಮನ ದರ್ಶನಕ್ಕೆ ಹೋಲಿಸಿದ್ರೆ ಶ್ವೇತಾ, ಬೆಳಿಗ್ಗೆ ಕೂಡ ಅದರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ರು ಭಾವನಾ ಮತ್ತು ಶಾಸ್ತ್ರಿಗಳು. ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ನಿನ್ನೆ ಸಂಜೆ ಹೊತ್ತಿಗೆ ಬದಲಾವಣೆ ಆಗೋಗಿದೆ. ಆ ಬದಲಾವಣೆಯನ್ನ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ನಿನ್ನೆ ನುಗ್ಗುತ್ತಾ ಇದ್ರು, ಆದರೆ ಇವತ್ತು ಸಾಲುಗಟ್ಟೆ ನಿಂತಿದ್ದಾರೆ. ಅಂದ್ರೆ ಕೊಂಚ ಅಲ್ಲಿ ವ್ಯವಸ್ಥೆಯನ್ನ ಬದಲಾಯಿಸಿದ್ದಾರೆ. ಯಾಕಂದ್ರೆ ಅಲ್ಲಿ 1-2 ಕ್ಯೂ ಅನ್ನ ಮಾಡಿ 2 ಸಾಲುಗಳನ್ನ ಮಾಡಿ ಒಂದು ಗೇಟಿಂದ ಇನ್ನೊಂದು ಗೇಟ್ವರೆಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ನಿಗಾ ಇರಿಸಲಾಗ್ತಾ ಇದೆ. ಹಾಗಂತ ಯಾರನ್ನು ತಳ್ತಿಲ್ಲ, ಯಾರಿಗೂ ಕೂಡ ಅಲ್ಲಿ ಒಂದು ಅಸಹನೆಯನ್ನ ತೋರ್ತಾ ಇಲ್ಲ. ಬಹಳ ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗ್ತಾ ಇದೆ ಅಂತ ಮಾಹಿತಿ ಇವತ್ತಿನ ಮಟ್ಟಿಗೆ ಬರ್ತಾ ಇರೋದು ಬಹಳ ಖುಷಿ ಕೊಡುವಂತಹ ವಿಚಾರ. ಮತ್ತೆ ಭಾವನಾತ್ಮಕವಾದಂತಹ ಕನೆಕ್ಷನ್ ಅದು ರಾಮಲಲ್ಲಾ ಅಂತ ಅಂದ್ರೆ ಬರುವಂತಹ ಭಕ್ತರು ಅವರ ಭಾವನೆ ಅಲ್ಲಿರೋರ್ಗೂ ಕೂಡ ಅರ್ಥ ಆಗತ್ತೆ, ಭದ್ರತಾ ಸಿಬ್ಬಂದಿಗಳಿಗೂ ಕೂಡ. ಆದ್ರೆ ಜನ ಕೂಡ ಅಲ್ಲಿ ಕೋಆಪರೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಹಗ್ಗ ಹಿಡಿದಿದ್ದಾರೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳು, ಒಳಗಡೆ ನುಗ್ಗಬಾರದು ಅಂತ. ಕೆಲವು ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಅನ್ನು ಕೂಡ ಮುರ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ಹಗ್ಗ ಹಿಡಿದಿದ್ದನ್ನು ಕೂಡ ತಳ್ಳಿಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆ ಭಕ್ತರ ಭಾವನೆ ರಾಮಲಲ್ಲಾ ದರ್ಶನ ಮಾಡಬೇಕು, ರಾಮಲಲ್ಲಾನನ್ನ ಕಣ್ತುಂಬಿಸ್ಕೋಬೇಕು ಅಂತ, ಅದಕ್ಕೂ ಕೂಡ ಅಲ್ಲಿ ಗೌರವ ಕೊಡ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿಗಳು. ಅದ್ರ ಜೊತೆಗೆ ಭದ್ರತೆ ಬಗ್ಗೆ ಕೂಡ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಇಷ್ಟು ಸಂಖ್ಯೆಯಲ್ಲಿ ಜನ ನುಗ್ಗುತ್ತಾ ಇದ್ರೆ ಯಾವುದೇ ಅವಘಡಗಳಾಗಬಾರದು ಅನ್ನೋ ಕಾರಣಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ಬರುವಂತಹ ಭಕ್ತರನ್ನ ಹ್ಯಾಂಡಲ್ ಮಾಡಲಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ರಿ, ಒಂದು ನಿನ್ನೆ ದೃಶ್ಯ ಪ್ರತಿಮಾ ಹೇಳಿದ ಹಾಗೆ, ಮತ್ತೊಂದು ಇವತ್ತಿನ ದೃಶ್ಯ. ಸಾಲುಗಟ್ಟಿ ಹೋಗ್ತಾ ಇದ್ದಾರೆ ರಾಮನ ದರ್ಶನಕ್ಕಾಗಿ ಭಕ್ತರು. ನಿನ್ನೆ ಹಾಗಲ್ಲ, ನುಗ್ಗಿ ಹೋಗ್ತಾ ಇದ್ರು. ಏಕಾಏಕಿ ಜನ ಅಷ್ಟು ಪ್ರಮಾಣದಲ್ಲಿ ನುಗ್ಗಿದಾಗ ಭದ್ರತಾ ಸಿಬ್ಬಂದಿಗಳಿಗೂ ಕೂಡ ಆ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸಡನ್ ಆಗಿ ಗೇಟ್ ಕ್ಲೋಸ್ ಮಾಡಿದಾಗ್ಲೂ ಕೂಡ ಭಕ್ತರು ಅಲ್ಲಿ ಯಾವ ರೀತಿ ಓಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಗೇಟ್ ಕ್ಲೋಸ್ ಮಾಡಿದಾಗ್ಲೂ ಸಹ ಅಲ್ಲಿ ಜನರು ನುಗ್ಗುತ್ತಾ ಇದ್ರು. ಎಸ್, ಹಾಗಿದ್ರೆ ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಸ್ತ್ರಿಗಳೇ, ನಿನ್ನೆಗೂ ಇವತ್ತಿಗೂ ಅಜಗಜಾಂತರ ಅಂತ ಅಂದ್ಕೊಳ್ತೀನಿ, ಬಹಳಷ್ಟು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದ್ರ ಬಗ್ಗೆ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ. ಸದ್ಯಕ್ಕೆ ಹೇಗೆ ಕಂಡು ಬರ್ತಾ ಇದೆ? ಮೊದಲಿಗೆ ವೆದರ್ ಹೇಗಿದೆ ಅಂತ, ಈಗ ಕೊಂಚ ಟೆಂಪರೇಚರ್ ಏರಿದೆಯಾ ಹೇಗೆ? ಇಲ್ಲ ವೆದರ್ ಇಲ್ಲ ವೆದರ್ ಹಾಗೇ ಇದೆ. ಫಾಗ್ ತುಂಬಾ ಇದೆ. ಆದರೆ ಈ ಕ್ಷಣದ ವಿಷಯ ವರದಿ ಏನು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು 15 ನಿಮಿಷದೊಳಗೆ ದರ್ಶನ ಮಾಡಿಬಿಡಬಹುದು, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಈಗಷ್ಟೇ
ಆ ಮುಖ್ಯ ದ್ವಾರ ಏನಿದೆ ಅಲ್ಲಿಗನ್ನ ಹೋಗಿ ಬಂದೆ. ಅಲ್ಲಿ ಸುಮಾರು ಒಂದು 10 ವಿಭಾಗಗಳಲ್ಲಿ ಚೆಕಿಂಗ್ ಮಾಡಲಾಗುತ್ತೆ. ಈಗ ರಾತ್ರೋರಾತ್ರಿ ಎಷ್ಟು ಬದಲಾವಣೆ ಇದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರ್ಶ ಇನ್ನೊಂದು ಯಾವ್ದಾದ್ರು ಇಂಥದ್ದೊಂದು ಭವ್ಯ ಮಂದಿರ ಕಟ್ಟಬೇಕು ಅಂದರೆ ಇದು ನೋಡಿ ಕಲ್ತ್ಕೊಳ್ಬೇಕು, ಆ ರೀತಿಯಲ್ಲಿದೆ ನಿಜವಾಗ್ಲೂ. ಈಗ ನೀವು 15 ನಿಮಿಷದೊಳಗೆ ರಾಮನ ದರ್ಶನ ಮಾಡಬಹುದು, ಕೇವಲ 15 ನಿಮಿಷದಲ್ಲಿ. ಹಾಗಾಗಿ ಎಷ್ಟು ಭಕ್ತರು ಬಂದ್ರು, ಅವ್ರು ಹೋಗ್ಲಿಕ್ಕೆ ಒಂದು ರಸ್ತೆ ಮಾಡಿದ್ದಾರೆ, ವಾಪಸ್ ಬರ್ಲಿಕ್ಕೆ ಒಂದು ರಸ್ತೆ ಮಾಡಿದ್ದಾರೆ. ಈಗ ಎರಡು ಬೇರೆ ಬೇರೆ ಇರೋದ್ರಿಂದ ಜನ ಎಲ್ಲೂ ನಿಂತ್ಕೊಳ್ಳೋ ಹಾಗೆ ಇಲ್ಲ, ಆ ರೀತಿಯಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಭಕ್ತರನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ. ಎಸ್ ಶಾಸ್ತ್ರಿಗಳೇ, ನಿನ್ನೆ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ, ಹೋದವರು 3 ಗಂಟೆ 4 ಗಂಟೆ ಆದ್ರೂ ದರ್ಶನ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತಿನ ಬೆಳಿಗ್ಗೆ ಚಿತ್ರಣ ನೋಡ್ತಾ ಇದ್ರೆ ಹಾಗಾದ್ರೆ ಕಂಪ್ಲೀಟ್ ಬದಲಾಗಿದೆ. ಈಗ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬಂದ್ರು ಕೂಡ ಏನು ಟೆನ್ಷನ್ ಇಲ್ಲ ಅಲ್ಲಿ. ಖಂಡಿತ ಇಲ್ಲ. ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾನೆ ಇದ್ದಾರೆ. ಜನ ನಿಲ್ತಾ ಇಲ್ಲ. ಜನ ಬಂದವರು ದರ್ಶನಕ್ಕೆ ಕಿಂಚಿತ್ತು ಏನು ಕಾಯುವ ಒಂದು ನೋವೇ ಇಲ್ಲದೆ, ಸಮಸ್ಯೆ ಇಲ್ಲದೆ, ಯಾವುದೇ ರೀತಿಯಲ್ಲಿ. ಮತ್ತು ಅಲ್ಲಿ ಹೋಗ್ತಾ ದಾರಿ ಇಲ್ಲೆಲ್ಲ ನಿಮಗೆ ನೀವು ಫಸ್ಟ್ ಏಡ್ ಅಂತೀವಲ್ಲ, ಆ ರೀತಿಯಲ್ಲಿ ಚಿಕಿತ್ಸೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಉಳ್ಕೊಳ್ಳಕ್ಕೆ ನೀವು ಅಕಸ್ಮಾತ್ ಸುಸ್ತಾದ್ರೆ ಜನಕ್ಕೆ ಕಾಲ್ನೋವು ಇತ್ಯಾದಿಯಾಗಿ ತುಂಬಾ ದೂರದಿಂದ ಬಂದು ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತು ದರ್ಶನ ಅಂತೂ 15 ನಿಮಿಷದೊಳಗೆ ಆಗುತ್ತೆ, ಅದು ಮಿರಾಕಲ್ ಮಾಡಿದ್ದಾರೆ ರಾತ್ರಿ ಒಳಗೆ. ನೀವು ಇನ್ನೊಂದ್ಸಲ ದರ್ಶನ ಮುಗಿಸ್ಕೊಂಡು ಬಂದ್ಬಿಡಿ ಹಂಗಾದ್ರೆ. ಥ್ಯಾಂಕ್ ಯು ಶಾಸ್ತ್ರಿಗಳೇ. ದರ್ಶನ ಮುಗಿಸ್ಕೊಂಡೇ ಹೇಳ್ತಾ ಇದ್ದೀನಿ ನಿಮಗೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರಾಮನ ದರ್ಶನಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಈ ಸುದ್ದಿ ಕೇಳಿದ್ರೆ ಇನ್ನೊಂದಷ್ಟು ನೆಮ್ಮದಿ ಸಿಗುತ್ತೆ. ನಿನ್ನೆ ದೃಶ್ಯ ನೋಡಿದ್ರೆ ಅಬ್ಬ ಇನ್ನೊಂದು 6 ತಿಂಗಳು ಆ ಕಡೆ ಹೋಗ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೂ ಕೂಡ ನಾವು ಹೇಳುವಂತದ್ದು ಹೋಲ್ಡ್ ಆನ್, ಕೊಂಚ ಸಮಯ ತೆಗೆದುಕೊಂಡೇ ಹೋಗಿ. ಯಾಕಂದ್ರೆ ಅಲ್ಲಿನ ವ್ಯವಸ್ಥೆಯು ಸಾಲದಂತೆ ಮಾಡೋದು ಬೇಡ. ಭಕ್ತ ಸಾಗರ ಬರಬೇಕು ನಿಜ, ಆದ್ರೆ ಭಕ್ತ ಸುನಾಮಿ ಆಗಬಾರ್ದು. ಭಕ್ತಿ ನಿಮ್ಮಲ್ಲಿ ಇರಲಿ, ಆರಾಮಾಗಿ ಸಮಾಧಾನದಿಂದ ಅಲ್ಲಿ ಹೋಗಿ ಸಮಾಧಾನವಾಗಿ ರಾಮಲಲ್ಲನ ದರ್ಶನವನ್ನು ಪಡಿಬಹುದು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.